ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದೈಹಿಕ ಶಿಕ್ಷಣ ವಾರ್ಷಿಕ ಪರೀಕ್ಷೆ 2026ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ದೈಹಿಕ ಶಿಕ್ಷಣಕ್ಕೆ 60 ಅಂಕಗಳಿಗೆ ಎಕ್ಸಾಮ್ ಬರುತ್ತೆ ಮಕ್ಕಳ. ಸೊ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು, ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ಹಾಗಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್, ಪ್ರತಿ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ. ಇಲ್ಲಿ 8 ಪ್ರಶ್ನೆಗಳು ಬರ್ತದೆ. ಫಸ್ಟ್ ಕ್ವಶನ್, ದೈಹಿಕ ದಾರ್ಢ್ಯತೆ ಹೆಚ್ಚಿಸುವ ಅಂಶಗಳಲ್ಲಿ ಅಲ್ಲದೇ ಇರುವುದು ಅಂತ ಕೇಳಿದರೆ ಕಷ್ಟ ಸಹಿಷ್ಣುತೆ, ಸ್ನಾಯುಬಲ, ಮೈಮಣಿತ, ಮನರಂಜನೆ. ಸೊ ಮನರಂಜನೆಯಿಂದ ಯಾವುದೇ ರೀತಿ ದೈಹಿಕ ದಾರ್ಢ್ಯತೆ ಹೆಚ್ಚಾಗೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಾಲಿಬಾಲ್ ಆಟದ ಮೊಟ್ಟ ಮೊದಲಿನ ಹೆಸರು ಅಂತ ಹೇಳಿ ಕೇಳಿದ್ದಾರೆ. ಈ 4 ಆಪ್ಷನಲ್ಲಿ ಮಿಂಟೋನೆಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಹ್ಯಾಂಡ್ಬಾಲ್ ಪಂದ್ಯಾವಳಿ ಡ್ಯಾಶ್ ಮುಖಾಂತರ ಪ್ರಾರಂಭವಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ರೈಡ್, ಸರ್ವಿಸು, ಥ್ರೋ ಆಫ್, ಕಿಕ್. ಸೊ ಥ್ರೋ ಆಫ್ ಮೂಲಕ ಹ್ಯಾಂಡ್ಬಾಲ್ ಪಂದ್ಯಾವಳಿ ಪ್ರಾರಂಭ ಆಗ್ತದೆ. 4ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದ ಒಟ್ಟು ಸಮಯ ಡ್ಯಾಶ್ ನಿಮಿಷಗಳು. ಸೊ ಅದರ ಒಟ್ಟು ಸಮಯ 40 ನಿಮಿಷಗಳಾಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ 40 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಬ್ಯಾಡ್ಮಿಂಟನ್ನಲ್ಲಿ ಒಂದು ಆಟದಲ್ಲಿ ಡ್ಯಾಶ್ ಅಂಕಗಳು ಇರ್ತದೆ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದರಲ್ಲಿ 21 ಅಂಕಗಳು ಇರ್ತದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಮಧ್ಯಮ ದೂರದ ಓಟ ಡ್ಯಾಶ್ ಮೀಟರ್ ಆಗಿರ್ತದೆ. 100, 400, 800, 5000. ಸೊ 100 ತುಂಬ ಕಡಿಮೆ, 5000 ತುಂಬ ದೀರ್ಘವಾದದ್ದಾಗ್ತದೆ. ಸೊ 800 ಏನಾಗ್ತದೆ ಮಕ್ಕಳ, ಸೊ ಮಧ್ಯಮ ದೂರದ ಓಟ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ 800 ಇಸ್ ದ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಹಾಕಿ ರಿಂಗ್, ಬ್ಯಾಡ್ಮಿಂಟನ್ ಸ್ಟಿಕ್, ವಾಲಿಬಾಲ್ ಆಂಟಿನಾ, ಬಾಸ್ಕೆಟ್ಬಾಲ್ ಗೋಲ್ ಪೋಸ್ಟ್. ಸೊ ಹಾಗಾಗಿ ಆಪ್ಷನ್ ಸಿ ವಾಲಿಬಾಲ್ ಆಂಟಿನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೆಯ ಪ್ರಶ್ನೆ, ಸಹ ಸಂಬಂಧ ಕಲ್ಪಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ವಾಲಿಬಾಲ್ ಸರ್ವಿಸ್, ಹಾಕಿ ಸೆಂಟರ್ ಪಾಸ್, ಹ್ಯಾಂಡ್ಬಾಲ್ ಥ್ರೋ ಆಫ್, ಬಾಸ್ಕೆಟ್ಬಾಲ್ ಡ್ಯಾಶ್ ಅಂತೇಳಿ ಕಟ್ಟಿದ್ದಾರೆ. ಸೊ ಬಾಸ್ಕೆಟ್ಬಾಲ್ ಜಂಪ್ ಬಾಲ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಜಂಪ್ ಬಾಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ವಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಆ ಪಟ್ಟಿ ಬಾ ಪಟ್ಟಿ ಇದೆ ಮಕ್ಕಳ. ಸೊ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಈ ರೀತಿ ಡೈರೆಕ್ಟಾಗಿ ಇಲ್ಲಿ ಏನು ನಿಮಗೆ ಆನ್ಸರ್ ಕೊಟ್ಟಿದ್ದೀವಲ್ಲ ಅದೇ ರೀತಿ ಆ ಕ್ವಶನ್ಗೆ ಡೈರೆಕ್ಟಾಗಿ ಆನ್ಸರ್ ಬರೀಬೇಕು. ಸೊ ಸೋಲು ಗೆಲುವು ಅಂತ ಇದೆ. ಇಲ್ಲಿ ಕೊಟ್ಟಿರೋ ಬಾ ಪಟ್ಟಿಯಲ್ಲಿ ಕ್ರೀಡಾ ಮನೋಭಾವ ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಮೊದಲನೆಯ ಉತ್ತರ ಆಗಿರ್ತದೆ ಮಕ್ಕಳ. ನೆಕ್ಸ್ಟು ಹಾಕಿ ಕೇಳಿದರೆ, ಹಾಕಿ ಗೋಲ್ ಕೀಪರ್. ಸೊ ಹಾಗಾಗಿ ನೀವು ಗೋಲ್ ಕೀಪರ್ ಅಂತ ಬರೀಬೇಕು. ನೆಕ್ಸ್ಟು ಐ ಎಚ್ ಎಫ್ ಅಂತ ಹೇಳಿದ್ರೆ ಹ್ಯಾಂಡ್ಬಾಲಿಗೆ ಬರೋದು. ನೆಕ್ಸ್ಟ್ ರ್ಯಾಲಿ ಬ್ಯಾಡ್ಮಿಂಟನ್, ಪೂರಕ ಪ್ರಾಣಾಯಾಮ, ಪ್ರಶಂಸೆ, ಸಕಾರಾತ್ಮಕ ಭಾವನೆ. ಈ ರೀತಿ ನೀವು ಆ ಪ್ರಶ್ನೆಗೆ ಡೈರೆಕ್ಟಾಗಿ ಆನ್ಸರನ್ನು ಬರೀತಾ ಹೋಗಬೇಕು, ಮಾರ್ಕ್ ಮಾಡಬೇಡಿ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇದೆ. 15ನೇ ಪ್ರಶ್ನೆ, ವಾಲಿಬಾಲ್ ಆಟವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ವಾಲಿಬಾಲ್ ಆಟವನ್ನು ಅಮೇರಿಕ ದೇಶದಲ್ಲಿ ಕಂಡುಹಿಡಿಯಲಾಯಿತು. 16ನೇದು, ಭಾರತದಲ್ಲಿ ಪ್ರಥಮ ಹಾಕಿ ಸಂಸ್ಥೆಯು ಎಲ್ಲಿ ಸ್ಥಾಪನೆಯಾಗಿದೆ ಕೇಳಿದ್ದಾರೆ. ಭಾರತದಲ್ಲಿ ಪ್ರಥಮ ಹಾಕಿ ಸಂಸ್ಥೆಯು ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಗಿದೆ. 17ನೇದು, ಮಧ್ಯಮ ಓಟದ ಸ್ಪರ್ಧೆಗಳು ಯಾವ್ಯಾವ ಕೇಳಿದ್ದಾರೆ. 800, 1500 ಆ್ಯಂಡ್ 3000 ಮೀಟರ್ಸ್. ನೆಕ್ಸ್ಟು 18ನೇ ಪ್ರಶ್ನೆ, ರೇಚಕ ಎಂದರೇನು ಅಂತ ಕೇಳಿದ್ದಾರೆ. ಸೊ ರೇಚಕ ಅಂದರೆ ನಿಧಾನವಾಗಿ ಕ್ರಮಬದ್ಧವಾಗಿ ಉಸಿರನ್ನು ಹೊರಗೆ ಬಿಡುವ ಪ್ರಕ್ರಿಯೆಗೆ ರೇಚಕ ಅಂತೇಳಿ ಕರೆಯಲಾಗ್ತದೆ. 19ನೇದು, ಭಾವನೆಗಳು ಎಂದರೇನು. ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಗಳನ್ನೇ ಭಾವನೆಗಳು ಅಂತೇಳಿ ಕರೆಯಲಾಗ್ತದೆ. 20ನೇ ಪ್ರಶ್ನೆ, ಪ್ರಜ್ಞೆ ತಪ್ಪುವುದು ಎಂದರೇನು. ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಒಂದು ಸ್ಥಿತಿಗೆ ಪ್ರಜ್ಞೆ ತಪ್ಪುವುದು ಅಂತೇಳಿ ಹೇಳಲಾಗ್ತದೆ. 21ನೇ ಪ್ರಶ್ನೆ, ಹಾಕಿ ಆಟದಲ್ಲಿ ಬಳಸುವ ಯಾವುದಾದರೂ ಒಂದು ಸಲಕರಣೆಯನ್ನು ಹೆಸರಿಸಿ ಕೇಳಿದ್ದಾರೆ. ಹಾಕಿ ಸ್ಟಿಕ್, ಚೆಂಡು. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತದೆ.
ನೆಕ್ಸ್ಟ್ 22ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದ ಯಾವುದಾದರೂ ಒಂದು ಅಕ್ರಮ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ 2 ಕೈಗಳಿಂದ ಚೆಂಡನ್ನು ಏಕಕಾಲದಲ್ಲಿ ಪುಟಿಸುವುದು, ಚೆಂಡನ್ನು ಕೈಗಳಿಂದ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡುವುದು, ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವುದು. ಸೊ ಇದೆಲ್ಲ ಅಕ್ರಮವಾಗಿರ್ತದೆ. ಹಾಗಾಗಿ ಯಾವುದಾದ್ರೂ ಒಂದನ್ನು ಬರೀರಿ, ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ, ರಾಷ್ಟ್ರಧ್ವಜದಲ್ಲಿರುವ ಧರ್ಮಚಕ್ರ ಅಂದರೆ ಅಶೋಕ ಚಕ್ರವನ್ನು ಏಕೆ ಸೇರಿಸಲಾಯಿತು? ಸೊ ಅಶೋಕ ಚಕ್ರದಲ್ಲಿ 24 ಗೆರೆಗಳು ಇವೆ, ದಿನದ 24 ಗಂಟೆಗಳನ್ನು ಸೂಚಿಸ್ತದೆ. ಅಶೋಕವು ದೇಶದ ಜನಸಾಮಾನ್ಯರ ಆಶೋತ್ತರಗಳನ್ನು ಪೂರೈಸುವ ಪ್ರಗತಿಯ ದ್ಯೋತಕವಾಗಿರ್ತದೆ. ಈ ಚಕ್ರವು ಸದಾ ಕಾಲ ಚಲಿಸುವಂತಹದ್ದಾಗಿರ್ತದೆ, ಹಾಗಾಗಿ ಅದನ್ನು ಅದರಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟು ಎತ್ತರ ಜಿಗಿತದ ಯಾವುದಾದರೂ ಒಂದು ಮೂಲ ನಿಯಮವನ್ನು ಬರೆಯಿರಿ. ಸೊ ಎತ್ತರ ಜಿಗಿತದ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕ್ ಆಫ್ ತೆಗೆದುಕೊಳ್ಬೇಕು. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಪ್ರಯತ್ನಗಳನ್ನು ನೀಡಲಾಗ್ತದೆ. ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಪ್ರತಿ ಎತ್ತರವನ್ನು ಪ್ರಕಟಿಸಬೇಕು. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ ನಾವು 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ಗೆ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25ನೇ ಪ್ರಶ್ನೆ, ಪ್ರಥಮ ಬಾರಿ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮವನ್ನು ಯಾವಾಗ ಮತ್ತು ಯಾರು ಪ್ರಕಾಶನಗೊಳಿಸಿದರು ಕೇಳಿದ್ದಾರೆ. ಸೊ ಪ್ರಥಮ ಬಾರಿಗೆ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮಗಳನ್ನು 1906ರಲ್ಲಿ ಡೇನ್ ಹೋಲ್ಗರ್ ನಿಲ್ಸನ್ ಸೊ ಇವರು ಪ್ರಕಾಶನವನ್ನು ಗೊಳಿಸ್ತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಅಂಕಣದ ಅಳತೆಗಳನ್ನು ಬರೆಯಿರಿ. ಸಿಂಗಲ್ಸಲ್ಲಿ ಏನಾಗಿರುತ್ತೆ, ಅಗಲ 5.18 ಮೀಟರ್, ಉದ್ದ 13.40 ಮೀಟರ್. ಡಬಲ್ಸಿಗೆ ಬಂದರೆ ಅಗಲ 6.10 ಮೀಟರ್, ಉದ್ದ 13.40 ಮೀಟರ್ ಆಗಿರ್ತದೆ. ನೆಕ್ಸ್ಟು 27ನೇ ಪ್ರಶ್ನೆ, ಎತ್ತರ ಜಿಗಿತದಲ್ಲಿ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳ ದಾಖಲೆಯನ್ನು ಕೇಳಿದರೆ. ಪುರುಷರಿಗೆ ಬಂದರೆ ತೇಜಸ್ವಿನಿ ಶಂಕರ್, ದೆಹಲಿ 2.26 ಮೀಟರ್. ಮಹಿಳೆಯರಿಗೆ ಬಂದರೆ ಸಹನಾ ಕುಮಾರಿ, ಕರ್ನಾಟಕದಿಂದ 1.92 ಮೀಟರ್ಗಳು. ನೆಕ್ಸ್ಟು 28ನೇ ಪ್ರಶ್ನೆ, ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಮತ್ತು ಯಾವ ಭಾಷೆಯಲ್ಲಿ ರಚಿಸಿದ್ದಾರೆ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಸರಿಯಾಗಿರುವಂತಹ ಉತ್ತರ ರವೀಂದ್ರನಾಥ ಟಾಗೋರ್ ಅವರು ರಚಿಸಿರುವಂಥದ್ದು. ಇದನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಲಾಗಿದೆ. 29ನೇ ಪ್ರಶ್ನೆ, ಯೋಗ ಮತ್ತು ವ್ಯಾಯಾಮದ ನಡುವಿನ ವ್ಯತ್ಯಾಸ ಕೇಳಿದರೆ. ಯೋಗಾಸನ ನಿರಾಯಾಸವಾಗಿ ಮಾಡುವುದಾಗಿದೆ. ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಅದೇ ವ್ಯಾಯಾಮಕ್ಕೆ ಬಂದರೆ ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡುವುದು, ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿಲ್ಲ. ನೆಕ್ಸ್ಟ್ 30ನೇ ಪ್ರಶ್ನೆ, ದೈಹಿಕ ಶಿಕ್ಷಣ ಚಟುವಟಿಕೆಯಲ್ಲಿ ಭಾಗಿಯಾಗುವುದರಿಂದ ನಿಮ್ಮ ಮಾನಸಿಕ ಅಭಿವೃದ್ಧಿ ಹೇಗೆ ವೃದ್ಧಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವಂತಹ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿದೆ. ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಚಟುವಟಿಕೆಗಳು ಉದ್ವೇಗ, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲು ಅತ್ಯಂತ ಸಹಕಾರಿ. ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹ ಸುಲಭವಾಗಿರ್ತದೆ. ನೆಕ್ಸ್ಟ್ ಇದು 31ನೇ ಪ್ರಶ್ನೆ, ನಿಮ್ಮ ದೈಹಿಕ ಶಿಕ್ಷಕರು ಆಟೋಟಗಳ ಸಂದರ್ಭಗಳಲ್ಲಿ ನಿಮಗೆ ಪ್ರೋತ್ಸಾಹಿಸುವ ಸಕಾರಾತ್ಮಕ ಭಾವನೆಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಒಂದು ಸಮಾಜದಲ್ಲಿ ಇತರರೊಡನೆ ಉತ್ತಮ ಸಂಬಂಧ ಬೆಳೆಸಲು ಸಹಕಾರಿಯಾಗ್ತದೆ. ಸಮಾಜದಲ್ಲಿ ಉತ್ತಮ ಗುಣದ ನಡತೆಯನ್ನು ತೋರಿಸಲು ಸಕಾರಾತ್ಮಕ ಭಾವನೆ ಪೂರಕವಾಗ್ತದೆ. ವ್ಯಕ್ತಿಯೊಬ್ಬನ ಸಾಧನೆ ಮತ್ತು ಸಾಧಿಸಿದ ಗುರಿಯನ್ನು ಆತನ ಸಕಾರಾತ್ಮಕ ಭಾವನೆಗಳು ಫಲವಾಗ್ತವೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಆಕಸ್ಮಿಕವಾಗಿ ವಿಷ ಸೇವಿಸಿದ ವ್ಯಕ್ತಿಗೆ ನೀವು ಹೇಗೆ ಮಾನಸಿಕ ಸ್ಥೈರ್ಯ ನೀಡಿ ಪ್ರಥಮೋಪಚಾರ ನೀಡುತ್ತೀರಿ ಕೇಳಿದರೆ. ಸೊ ವಿಷ ಸೇವಿಸಿದಾಗ ವ್ಯಕ್ತಿಗೆ ವಾಂತಿ ಮಾಡಿಸುವುದರಿಂದ ವಿಷದ ತೀಕ್ಷ್ಣತೆಯನ್ನು ತಗ್ಗಿಸಬಹುದು. ವಾಂತಿ ಮಾಡಿಸಲು ಕಿರುನಾಲಿಗೆಗೆ ಬೆರಳುಗಳಿಂದ ಕೆಣಕಬೇಕು ಅಥವಾ ಬೆಚ್ಚಗಿರುವಂತಹ ನೀರಿಗೆ ಉಪ್ಪು ಹಾಕಿ ಕುಡಿಸಿದರೆ ವಾಂತಿ ಆಗ್ತದೆ. ಧಾರಾಳವಾಗಿ ನೀರನ್ನು ಕುಡಿಸೋದ್ರಿಂದ ತೀಕ್ಷ್ಣವಾದ ರೂಪದಲ್ಲಿ ವಿಷವು ದೇಹಕ್ಕೆ ವ್ಯಾಪಿಸುವುದನ್ನು ನಿಧಾನಗೊಳಿಸ್ತದೆ. ಆಮ್ಲಗಳು, ಆಲ್ಕಲಿಗಳನ್ನು ಸೇವಿಸಿದಾಗ ಬಾಯಿಯ ಒಳಭಾಗ ಮತ್ತು ತುಟಿಗಳು ಸುಟ್ಟು ಹೋಗಿದ್ದಾಗ ವಾಂತಿ ಮಾಡಿಸಬಹುದು. ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಕರೆದುಕೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯದಲ್ಲಿ ಬರೀಬೇಕು. ಇಲ್ಲಿ ನಮಗೆ 3 ಅಂಕದ ಪ್ರಶ್ನೆಗಳು ಬರ್ತದೆ. 33ನೇ ಪ್ರಶ್ನೆ, ವಾಲಿಬಾಲ್ ಆಟದ ಸಾಮಾನ್ಯ ನಿಯಮಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಸೊ ಪ್ರತಿಯೊಂದು ತಂಡದಲ್ಲಿ 6 ಜನ ಆಟಗಾರರೊಂದಿಗೆ 6 ಜನ ಬದಲಿ ಆಟಗಾರರಿರ್ತಾರೆ. ನಾಣ್ಯ ಚಿಮ್ಮುವಿಕೆಯ ಮುಖಾಂತರ ಯಾವ ತಂಡದವರು ಸರ್ವಿಸ್ನೊಂದಿಗೆ ಪಂದ್ಯವನ್ನು
ಪ್ರಾರಂಭಿಸಬೇಕೆಂದು ನಿರ್ಣಯಿಸಲಾಗ್ತದೆ. ಬಾಲ್ ಸರ್ವಿಸ್ ಮಾಡುವಾಗ ಟಾಸ್ ಮಾಡಿದ ಸರ್ವಿಸ್ ಮಾಡಬೇಕು. ರೊಟೇಷನ್ ಪದ್ಧತಿಯಲ್ಲಿ ಸರ್ವಿಸ್ ಮಾಡಬೇಕು. ಒಂದು ತಂಡಕ್ಕೆ 3 ಸ್ಪರ್ಶಗಳನ್ನು ನೀಡಲಾಗಿರ್ತದೆ. 3 ಸ್ಪರ್ಶಕಗಳಲ್ಲಿ ಎದುರಾಳಿ ತಂಡಕ್ಕೆ ಬಾಲನ್ನು ಕಳಿಸಬೇಕು. ನೆಕ್ಸ್ಟ್ 34ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ಸ್ನಲ್ಲಿ ಸೇರಿಸಿಕೊಂಡ ಬಗೆ ಹೇಗೆ ವಿವರಿಸಿ. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೆಂದು ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು. ಈ ಪಂದ್ಯದಲ್ಲಿ ಜರ್ಮನಿ ತಂಡದವರು ಈ ಪಂದ್ಯಾಟದಲ್ಲಿ ಗಮನಾರ್ಹ ಸಾಧನೆಯನ್ನು ತೋರ್ಪಡಿಸಿದ್ದರು. ಮುಂದಿನ ಒಲಿಂಪಿಕ್ಸ್ ಪಂದ್ಯಾಟಗಳಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಸೇರಿಸಲಿಲ್ಲ. 1972ರಲ್ಲಿ ಮುನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಸೇರ್ಪಡಿಸಿದರು. 1976ರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗಾಗಿ ಸೇರ್ಪಡಿಸ್ತಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ರಾಕೆಟ್ ಮತ್ತು ಶಟಲ್ಗಳ ಬಗ್ಗೆ ಬರೆಯಿರಿ. ರಾಕೆಟ್ನ ತಲೆಭಾಗ ಅಂಡಾಕೃತಿಯಲ್ಲಿದ್ದು ತಂತಿಯಿಂದ ಗಟ್ಟಿಯಾಗಿ ಎಳೆಯಲ್ಪಟ್ಟಿರುತ್ತದೆ. ರಾಕೆಟ್ನ ಉದ್ದ 68 ಸೆಂಟಿಮೀಟರ್. ರಾಕೆಟ್ನ ತಲೆಯ ಉದ್ದದ ಭಾಗ 29 ಸೆಂಟಿಮೀಟರ್. ರಾಕೆಟ್ನ ತಲೆಭಾಗದ ಅಗಲ 23 ಸೆಂಟಿಮೀಟರ್. ರಾಕೆಟ್ನ ತೂಕ 83ರಿಂದ 100 ಗ್ರಾಂ ಮೀರಬಾರದು. ರಾಕೆಟನ್ನು ಸ್ಟೀಲ್, ಅಲ್ಯೂಮಿನಿಯಂ, ಸೆರಾಮಿಕ್, ಬೊರಾನ್ಗಳಿಂದ ಮಾಡಿರುತ್ತಾರೆ. ಇದು ಶಟಲ್ಗೆ ಬಂದರೆ, ಶಟಲ್ ಇದು ಸಿಂಥೆಟಿಕ್ ವಸ್ತುವಿನಿಂದ ತಯಾರಿಸುತ್ತಾರೆ. ಇದು ಒಟ್ಟು 16 ಗರಿಗಳನ್ನು ಹೊಂದಿರುತ್ತದೆ. ಗರಿಗಳ ತಲೆಭಾಗದಿಂದ ಕಾಕ್ ಬೇಸ್ನವರೆಗೆ 62ರಿಂದ 70 ಮಿಲಿಮೀಟರ್ನ ಅಳತೆ ಇರುತ್ತದೆ. ಗರಿಗಳ ತುದಿಯಲ್ಲಿ ಏರ್ಪಡುವಂತಹ ಎತ್ತರದ ವ್ಯಾಸ 58ರಿಂದ 68 ಮಿಲಿಮೀಟರ್ ಇರುತ್ತದೆ. ಬೇಸ್ ಕೆಳಭಾಗದ ಸುತ್ತಳತೆ 25ರಿಂದ 28 ಮಿಲಿಮೀಟರ್ ಇರುತ್ತದೆ. ಶಟಲ್ನ ತೂಕ 4.74 ಗ್ರಾಂನಿಂದ 5.50 ಗ್ರಾಂನವರೆಗೆ ಇರ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಮಧ್ಯಮ ಮತ್ತು ದೂರದ ಓಟದ ಸ್ಪರ್ಧೆಯ ನಿಯಮ ಕೇಳಿದ್ದಾರೆ. ಎಲ್ಲ ಸ್ಪರ್ಧೆಗಳಲ್ಲಿ ಗುಂಪುಗಳಲ್ಲಿ ಓಡಿಸಲಾಗ್ತದೆ, 800 ಮೀಟರ್ ಹೊರತುಪಡಿಸಿ. ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧಿಗಳು ಹೆಚ್ಚಾಗಿದ್ದಲ್ಲಿ ಹಿಟ್ಸ್ಗಳನ್ನು ಮಾಡಲಾಗ್ತದೆ. ಪ್ರತಿ ಹಿಟ್ಸ್ನಿಂದ ಆಯ್ಕೆಯಾದ ಸ್ಪರ್ಧಿಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸಲು ಅರ್ಹಗೊಳಿಸಲಾಗುವುದು. ಸ್ಪರ್ಧಿಗಳ ಸಂಖ್ಯೆ 12ಕ್ಕಿಂತ ಹೆಚ್ಚಾಗಿದ್ದಾಗ 2 ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ 2 ಹಿಟ್ಸ್ಗಳನ್ನು ಒಟ್ಟಿಗೆ ಪ್ರಾರಂಭಿಸಬಹುದು. ನೆಕ್ಸ್ಟ್ 7ರಿಂದ 8 ವಾಕ್ಯಗಳಲ್ಲಿ ಬರೀಲಿಕ್ಕಿದೆ. ಇಲ್ಲಿ 2 ಪ್ರಶ್ನೆಗಳು ಬರ್ತದೆ, 4 ಅಂಕ. 37ನೇ ಪ್ರಶ್ನೆ, ಹಾಕಿ ಆಟದಲ್ಲಿ ವಿಧಿಸುವ ದಂಡಗಳು ಯಾವ್ಯಾವು ವಿವರಿಸಿ ಅಂತ ಕೇಳಿದ್ದಾರೆ. ಆಟ ಆಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಫ್ರೀ ಹಿಟ್ಗಳನ್ನು ಎದುರಾಳಿಗೆ ನೀಡಲಾಗ್ತದೆ. ತಮ್ಮ ಡಿ ವಲಯದಲ್ಲಿ ತಂಡ ತಪ್ಪು ಮಾಡಿದರೆ ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ನೀಡಲಾಗುವುದು. ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ನೀಡಲಾಗ್ತದೆ. ನೆಕ್ಸ್ಟ್ 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದಾಗ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ನೀಡಲಾಗ್ತದೆ. ಆಟದ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಡಿ ವಲಯದಿಂದ ಚೆಂಡನ್ನು ಹೊರಗೆ ಹಾಕಿದರೆ ಅಂತಹ ಸಂದರ್ಭದಲ್ಲಿ ಎದುರಾಳಿ ತಂಡದವರಿಗೆ ಕಾರ್ನರ್ ಹಿಟ್ಟನ್ನು ನೀಡಲಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಬಾಸ್ಕೆಟ್ಬಾಲ್ ಅಂಕಣದ ಚಿತ್ರ ಬಿಡಿಸಿ ವಿವಿಧ ಗೆರೆಗಳ ಅಳತೆಯನ್ನು ಬರೀಲಿ ಅಂತೇಳಿ ಕೇಳಿದ್ದಾರೆ ಮಕ್ಕಳು. ಇಲ್ಲಿ ನೋಡಿ, ನಿಮಗೆ ಇದರ ಚಿತ್ರವನ್ನು ಕೊಟ್ಟಿದ್ದೇವೆ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಎಷ್ಟೋ ಶಾಲೆಗಳಲ್ಲಿ ಇದೇ ಪ್ರಶ್ನೆ ಪತ್ರಿಕೆ ಬರುವಂತಹ ಸಾಧ್ಯತೆಗಳು ಸಹ ಇರ್ತದೆ. ಹಾಗಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಇದೇ ಕ್ವಶನ್ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.